ಕಳೆದ 23 ವರ್ಷಗಳಿಂದ ಈ ದೇಶದ ಪ್ರಧಾನಮಂತ್ರಿ ಸಂವಿಧಾನಕ್ಕೆ ಹುದ್ದೆಯಲ್ಲಿದ್ದಾರೆ. ಗುಜರಾತದ ಮುಖ್ಯಮಂತ್ರಿಯಾಗಿ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ಕಳಂಕರಹಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವದಲ್ಲಿ ನಾವು ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. 400ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಈ ಬಾರಿ ಮತ್ತೆ ನರೇಂದ್ರ ಮೋದಿಜಿಯವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ದೇಶದ 140 ಕೋಟಿ ಜನ ಹಾತೊರಿತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು ಕಾಂಗ್ರೆಸ್ನವರು ಹಾಗೆ ಯಾವುದೇ ಹಗರಣದಲ್ಲಿ ಸಿಗಾಕೊಳ್ಳಿಲ್ಲ, ಭ್ರಷ್ಟಾಚಾರದಲ್ಲಿ ಸಿಗಾಕೊಳ್ಳಿಲ್ಲ. ದೇಶದ ಅಭಿವೃದ್ಧಿ ಕಾಂಗ್ರೆಸ್ಸಿನ 60 ವರ್ಷದಲ್ಲಿ ಆಗದೇ ಇರುವಷ್ಟು ದೇಶದ ಅಭಿವೃದ್ಧಿಯನ್ನ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದ ಅನೇಕ ದೇಶಗಳು ನರೇಂದ್ರ ಮೋದಿಜಿಯವರು ವಿಶ್ವ ನಾಯಕರಾಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ. ಭಾರತ ದೇಶವನ್ನ ಹಾವಾಡಿಗರ ದೇಶ ಅಂತ ಹೀಯಾಳಿಸ್ತಕ್ಕಂಥ ದೇಶಗಳವರು ಇವತ್ತು ರತ್ನಗಂಬಳಿ ಹಾಸಿ ನರೇಂದ್ರ ಮೋದಿಜಿಯವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಜೊತೆಯಲ್ಲಿ ಸ್ನೇಹ ಬೆಳೆಸಲಿಕ್ಕೆ ಪ್ರಪಂಚದ 190 ದೇಶಗಳವರು ಇವತ್ತು ಹಾತೊರಿತಾ ಇದ್ದಾರೆ. ವ್ಯಾಪಾರ ವಹಿವಾಟು ಒಪ್ಪಂದ ಮಾಡಿಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ದೇಶದಲ್ಲಿ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದು ನರೇಂದ್ರ ಮೋದಿಜಿಯವರ ನಾಯಕತ್ವ. ನರೇಂದ್ರ ಮೋದಿಜಿಯವರು ಯಾವತ್ತೂ ಕೂಡ ಕಾಂಗ್ರೆಸ್ನವ್ರ ಹಾಗೆ ಜಾತಿಗಳ ಮಧ್ಯೆ ಭೇದ ಹುಟ್ಟಿಸಿ, ಧರ್ಮಗಳ ಮಧ್ಯೆ ಭೇದ ಹುಟ್ಟಿಸಿ ಒಡೆದಾಳು ನೀತಿಯಿಂದ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವರು ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಒಬ್ಬ ಶ್ರೇಷ್ಠ ನಾಯಕರು. ಅದಕ್ಕಾಗಿ ಕರ್ನಾಟಕದಲ್ಲಿ ನಾವಿವತ್ತು JDS ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಮೈತ್ರಿ ಮಾಡಿಕೊಂಡು JDS ಕೂಡ ಇವತ್ತು NDA ತೆಕ್ಕಿಗೆ ಬಂದಿರೋದ್ರಿಂದ 28ಕ್ಕೆ 28 ಸ್ಥಾನಗಳನ್ನ ಈ ಬಾರಿ ನಾವು ಲೋಕಸಭೆಯಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತ ಮಾಡ್ತೇನೆ. ಅಷ್ಟೇ ಅಲ್ಲದೆ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಚಿತ್ರದುರ್ಗದ ಅಭ್ಯರ್ಥಿಯಾಗಿ ಈಗಾಗಲೇ ಚಿದಾನಂದ ಗೌಡರು ಹೇಳಿದ ಹಾಗೆ ಒಂದು ದೇಶ, ಒಂದು ರಾಜ್ಯ, ಒಂದು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ನೀರಾವರಿ ಸೌಲಭ್ಯ ಬಹಳ ಮುಖ್ಯ. ರೈತರು ಶ್ರೀಮಂತರಾದಾಗ ದೇಶ ಶ್ರೀಮಂತರಾಗ್ತದೆ. ಅದಕ್ಕಾಗಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯದ ಆ ಎಲ್ಲದರ ಬಗ್ಗೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಸ್ಟಾಫ್ ಜೊತೆಯಲ್ಲಿ ಅಧ್ಯಯನ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಗ್ರಾಮೀಣ ಪ್ರದೇಶದ ಬಡವರ ಮಕ್ಕಳಿಗೆ ಶಿಕ್ಷಣಕ್ಕೆ ಹೆಚ್ಚು ಸರ್ಕಾರಿ ಶಾಲೆ ಕಾಲೇಜುಗಳನ್ನ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ಉದ್ಯಮಗಳು ಹೆಚ್ಚು ಬರಬೇಕು, ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು, ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಇಂಥ ಉರಿ ಬಿಸಿಲಿನಲ್ಲಿ ಬಂದು ಸಹಕಾರ ಮಾಡಿದ್ರಿ, ತಮಗೂ ಧನ್ಯವಾದಗಳು. ನೋಡಿ, ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅವರು ರಾಷ್ಟ್ರ ರಾಜಕಾರಣಕ್ಕಿಂತಲೂ ರಾಜ್ಯ ರಾಜಕಾರಣಕ್ಕೆ ಬರ್ಬೇಕನ್ನೋ ಹಿನ್ನೆಲೆ ಒಳಗ ಅವ್ರು ನನಗೆ ಈ ಸಾರಿ ಲೋಕಸಭೆ ಸೀಟು ಬೇಡ ಅಂತ ಹೇಳಿದ್ರು. ಬೇಡ ಅಂತ ಹೇಳಿದಾಗ ನಮ್ಮ ಪಕ್ಷದ ಜಿಲ್ಲಾ ಘಟಕದವರು ಮತ್ತು ರಾಜ್ಯ ಘಟಕದವರು
ರಾಷ್ಟ್ರೀಯ ನಾಯಕರು ಎಲ್ಲರೂ ಸೇರಿ ನನ್ನನ್ನು ಆಯ್ಕೆ ಮಾಡಿದಾರ. ಅದರಲ್ಲಿ ಯಾವುದೇ ಥರದ ಇದು ಇಲ್ಲ, ಸಮಸ್ಯೆ ಇಲ್ಲ. ಮತ್ತು ಅವ್ರಿಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ತಪ್ಪು ಕಲ್ಪನೆ. ಅವರಾಗೇನೆ ನನ್ನ ಹೆಸರು ಸೂಚನೆ ಮಾಡಿದರು. ಜಿಲ್ಲಾ ಘಟಕದವರು ಎಲ್ಲರೂ ನನ್ನ ಹೆಸರು ಸೂಚನೆ ಮಾಡಿದರು. ರಾಜ್ಯ ಕೋರ್ ಕಮಿಟಿಯಲ್ಲಿ ಅನಾನಿಮಸ್ ಆಗಿ ನನ್ನ ಹೆಸರನ್ನು ಸೂಚನೆ ಮಾಡಿದರು. ರಾಷ್ಟ್ರೀಯ ನಾಯಕರು ಕೂಡ ಚುನಾವಣಾ ಸಮಿತಿಯಲ್ಲಿ ನನ್ನ ಹೆಸರನ್ನ ಫೈನಲ್ ಮಾಡಿ ಕಳಿಸಿದಾರ. ಇದೊಂದು ಸುವರ್ಣ ಅವಕಾಶ ಅಂತ ನಾನು ತಿಳ್ಕೊಂಡೇನೆ. ಯಾಕಂದ್ರೆ ನರೇಂದ್ರ ಮೋದಿಜಿಯವರಂತ ನಾಯಕತ್ವದಲ್ಲಿ ಒಂದು ಪಾರ್ಲಿಮೆಂಟ್ ಸದಸ್ಯನಾಗಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ಏನ್ ಬಂದದ, ಬಹುಶಃ ನನ್ನ ಜೀವನದ ಸುವರ್ಣ ಅವಕಾಶ ಅಂತ ತಿಳ್ಕೊಂಡೇನೆ. ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ತಲುಪಕ್ಕೆ ಬಹಳ ಕಡಿಮೆ ನಮ್ಮ ಕಾರ್ಯಕರ್ತರು ಎರಡೂ ಪಕ್ಷದವರು JDS ಮತ್ತು BJP ಅವರು ಜಾಗೃತರಾಗಿದ್ದಾರ. ಅವ್ರು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದಾರ. ಸಂಘಟನೆಯನ್ನ ಸುಭದ್ರವಾಗಿ ಇಟ್ಕೊಂಡಿದಾರ. ಯಾವುದೇ ತೊಂದರೆ ಆಗುದಿಲ್ಲ.